ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಹೋಮ್ ಗಾರ್ಡ್ ಹುದ್ದೆಗಳಿಗೆ ನೇಮಕಾತಿಯ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಒಂದು ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ನೀವೇನಾದರೂ ಜಸ್ಟ್ 10th ಪಾಸ್ ಆಗಿದ್ರೆ ನೋಡಿ, 10ನೇ ತರಗತಿ ಪಾಸ್ ಆಗಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಸ್ವಯಂ ಸೇವಕ, ಗೃಹ ರಕ್ಷಕ, ಏನು ಹೋಮ್ ಗಾರ್ಡ್ ಅಂತ ಕರಿತೀವಿ, ಈ ಒಂದು ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಕಾಯಂ ಉದ್ಯೋಗಗಳಾಗಿರ್ತವೆ. 10ನೇ ತರಗತಿ ಪಾಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಆಧಾರ್ ಕಾರ್ಡು ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೆ ಅಗತ್ಯ ದಾಖಲಾತಿಗಳೊಂದಿಗೆ ಲಗತ್ತಿಸಿ ನೀವು ಏನು ಅಲ್ಲಿ ಗೆಜೆಟೆಡ್ ಆಫೀಸರ್ ಅಂತ ದೃಢೀಕರಿತ ಒಂದು ಸೈನ್ ಅನ್ನ ಮಾಡಿಸಿ ನೀವು ಆಫೀಸ್ನಲ್ಲಿ ಕೊಡಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಅರ್ಹತಾ ಮಾನದಂಡಗಳನ್ನ ನೋಡೋದಾದ್ರೆ SLC ಪಾಸ್ ಆಗಿರ್ಬೇಕಾಗತ್ತೆ. ಹಾಗೇನ 19ರಿಂದ 50 ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಕನಿಷ್ಠ ಪುರುಷರಿಗೆ 168 ಸೆಂಟಿಮೀಟರ್ ಇರಬೇಕು ನೋಡಿ ಪುರುಷರು. ಹಾಗೆ ಮಹಿಳೆಯರು 157 ಸೆಂಟಿಮೀಟರ್ ಇರಬೇಕಾಗತ್ತೆ. ಹಾಗೇನ ಪುರುಷರಿಗೆ ಎದೆಯ ಸುತ್ತಳತೆ ಕನಿಷ್ಠ 81 ಇರಬೇಕಾಗತ್ತೆ. ಹಾಗೆ ವಿಸ್ತರಿಸಿದಾಗ 86 ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ. ಎದೆಯ ಸುತ್ತಳತೆ ಪುರುಷರಿಗೆ. ಹಾಗೇನ ತಾಲೂಕು ವೈದ್ಯಾಧಿಕಾರಿಗಳು ನೋಡಿ, ತಾಲೂಕು ವೈದ್ಯಾಧಿಕಾರಿಗಳಿಂದ ಪಡೆದಂತ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗತ್ತೆ. ಹಾಗೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲದ ಬಗ್ಗೆ ಪೊಲೀಸ್ ವೆರಿಫಿಕೇಶನ್ ಪ್ರತಿಯನ್ನ ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಇನ್ನು ಫ್ರೆಂಡ್ಸ್, ಕಂಪ್ಯೂಟರ್ ಜ್ಞಾನ ಹೊಂದಿದವರು ಹಾಗೂ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಉಳ್ಳವರು, ಮೆಕ್ಯಾನಿಕ್, NCS ಮತ್ತು NSS ಹಾಗೂ ಕ್ರೀಡಾಪಟುಗಳಿಗೆ ನೇಮಕಾತಿಯಲ್ಲಿ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ನು ಗೃಹ ರಕ್ಷಕ ದಳ ಸ್ಥಾನಗಳು ಕಾಯಂ ಹುದ್ದೆಗಳಾಗಿರೋದಿಲ್ಲ. ಆನಂತರ ನಿಮಗೆ ಕಾಯಂ ಹುದ್ದೆಗಳನ್ನು ಕೂಡ ಮಾಡಲಾಗುತ್ತೆ. ಮೊದಲಿಗೆ ಜಾಯಿನ್ ಆಗಬೇಕಾಗತ್ತೆ, ಆನಂತರ ಕಾಯಂ ಕೂಡ ಆಗ್ಬಹುದು ಮುಂದೆ ಹೋಗ್ತಾ ನೋಡಿ. ನಿಮಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಆಫೀಷಿಯಲ್ ನಂಬರ್ಗಳು ಇದಾವೆ. ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಅವ್ರನ್ನ ಹೆಚ್ಚಿನ ಮಾಹಿತಿಗಾಗಿ ನೀವು ವಿಚಾರಣೆ ಕೂಡ ಮಾಡಬಹುದು. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ 15,000ದಿಂದ 20,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ನೇರ ನೇಮಕಾತಿಯಾಗಿರುತ್ತೆ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ, ಯಾವುದೇ ರೀತಿಯಾದಂಥ ನಿಮಗೆ ಒಂದು ಲಿಖಿತ ಪರೀಕ್ಷೆ ಆಗಲಿ ಕೂಡ ಇರಲ್ಲ ನೋಡಿ. ನೇರವಾಗಿ ನೀವು ಆಫೀಸ್ಗೆ, ಗೃಹ ರಕ್ಷಕ ದಳದ ಆಫೀಸ್, ಉತ್ತರ ಕನ್ನಡ ಜಿಲ್ಲೆಯ ಗೃಹ ರಕ್ಷಕ ದಳದ ಆಫೀಸ್ಗೆ ಭೇಟಿ ನೀಡಿ ನೀವು ನೇರವಾಗಿ ಅಲ್ಲಿ ಅರ್ಜಿ ಫಾರ್ಮ್ ಅನ್ನ ಇಸ್ಕೊಂಡು ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಕೊಡಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಅಂತ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ಇದ್ದೀರಾ ಅವರು ನಿಮಗೆ ಲಿಖಿತ ಪರೀಕ್ಷೆ ಇಲ್ಲದೆ ಅರ್ಜಿಗಳನ್ನ ಸಲ್ಲಿಸಬಹುದು. ಮಾರ್ಚ್ 10 ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಫ್ರೆಂಡ್ಸ್, ಹೋಮ್ ಗಾರ್ಡ್ ಹುದ್ದೆಗಳಿಗೆ ನೇಮಕಾತಿಯ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಒಂದು ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ನೀವೇನಾದರೂ ಜಸ್ಟ್ 10th ಪಾಸ್ ಆಗಿದ್ರೆ ನೋಡಿ, 10ನೇ ತರಗತಿ ಪಾಸ್ ಆಗಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಸ್ವಯಂ ಸೇವಕ, ಗೃಹ ರಕ್ಷಕ, ಏನು ಹೋಮ್ ಗಾರ್ಡ್ ಅಂತ ಕರಿತೀವಿ, ಈ ಒಂದು ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಕಾಯಂ ಉದ್ಯೋಗಗಳಾಗಿರ್ತವೆ. 10ನೇ ತರಗತಿ ಪಾಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಆಧಾರ್ ಕಾರ್ಡು ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೆ ಅಗತ್ಯ ದಾಖಲಾತಿಗಳೊಂದಿಗೆ ಲಗತ್ತಿಸಿ ನೀವು ಏನು ಅಲ್ಲಿ ಗೆಜೆಟೆಡ್ ಆಫೀಸರ್ ಅಂತ ದೃಢೀಕರಿತ ಒಂದು ಸೈನ್ ಅನ್ನ ಮಾಡಿಸಿ ನೀವು ಆಫೀಸ್ನಲ್ಲಿ ಕೊಡಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಅರ್ಹತಾ ಮಾನದಂಡಗಳನ್ನ ನೋಡೋದಾದ್ರೆ SLC ಪಾಸ್ ಆಗಿರ್ಬೇಕಾಗತ್ತೆ. ಹಾಗೇನ 19ರಿಂದ 50 ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಕನಿಷ್ಠ ಪುರುಷರಿಗೆ 168 ಸೆಂಟಿಮೀಟರ್ ಇರಬೇಕು ನೋಡಿ ಪುರುಷರು. ಹಾಗೆ ಮಹಿಳೆಯರು 157 ಸೆಂಟಿಮೀಟರ್ ಇರಬೇಕಾಗತ್ತೆ. ಹಾಗೇನ ಪುರುಷರಿಗೆ ಎದೆಯ ಸುತ್ತಳತೆ ಕನಿಷ್ಠ 81 ಇರಬೇಕಾಗತ್ತೆ. ಹಾಗೆ ವಿಸ್ತರಿಸಿದಾಗ 86 ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ. ಎದೆಯ ಸುತ್ತಳತೆ ಪುರುಷರಿಗೆ. ಹಾಗೇನ ತಾಲೂಕು ವೈದ್ಯಾಧಿಕಾರಿಗಳು ನೋಡಿ, ತಾಲೂಕು ವೈದ್ಯಾಧಿಕಾರಿಗಳಿಂದ ಪಡೆದಂತ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗತ್ತೆ. ಹಾಗೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲದ ಬಗ್ಗೆ ಪೊಲೀಸ್ ವೆರಿಫಿಕೇಶನ್ ಪ್ರತಿಯನ್ನ ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಇನ್ನು ಫ್ರೆಂಡ್ಸ್, ಕಂಪ್ಯೂಟರ್ ಜ್ಞಾನ ಹೊಂದಿದವರು ಹಾಗೂ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಉಳ್ಳವರು, ಮೆಕ್ಯಾನಿಕ್, NCS ಮತ್ತು NSS ಹಾಗೂ ಕ್ರೀಡಾಪಟುಗಳಿಗೆ ನೇಮಕಾತಿಯಲ್ಲಿ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ನು ಗೃಹ ರಕ್ಷಕ ದಳ ಸ್ಥಾನಗಳು ಕಾಯಂ ಹುದ್ದೆಗಳಾಗಿರೋದಿಲ್ಲ. ಆನಂತರ ನಿಮಗೆ ಕಾಯಂ ಹುದ್ದೆಗಳನ್ನು ಕೂಡ ಮಾಡಲಾಗುತ್ತೆ. ಮೊದಲಿಗೆ ಜಾಯಿನ್ ಆಗಬೇಕಾಗತ್ತೆ, ಆನಂತರ ಕಾಯಂ ಕೂಡ ಆಗಬಹುದು ಮುಂದೆ ಹೋಗ್ತಾ ನೋಡಿ. ನಿಮಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಆಫೀಷಿಯಲ್ ನಂಬರ್ಗಳು ಇದಾವೆ. ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಅವ್ರನ್ನ ಹೆಚ್ಚಿನ ಮಾಹಿತಿಗಾಗಿ ನೀವು ವಿಚಾರಣೆ ಕೂಡ ಮಾಡಬಹುದು. ಹಾಗೇನ ಫ್ರೆಂಡ್ಸ್,
ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ 15,000ದಿಂದ 20,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇದು ನೇರ ನೇಮಕಾತಿಯಾಗಿರುತ್ತೆ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ, ಯಾವುದೇ ರೀತಿಯಾದಂಥ ನಿಮಗೆ ಒಂದು ಲಿಖಿತ ಪರೀಕ್ಷೆ ಆಗಲಿ ಕೂಡ ಇರಲ್ಲ ನೋಡಿ. ನೇರವಾಗಿ ನೀವು ಆಫೀಸ್ಗೆ, ಗೃಹರಕ್ಷಕ ದಳದ ಆಫೀಸ್, ಉತ್ತರ ಕನ್ನಡ ಜಿಲ್ಲೆಯ ಗೃಹರಕ್ಷಕ ದಳದ ಆಫೀಸ್ಗೆ ಭೇಟಿ ನೀಡಿ ನೀವು ನೇರವಾಗಿ ಅಲ್ಲಿ ಅರ್ಜಿ ಫಾರ್ಮನ್ನು ಇಸ್ಕೊಂಡು ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಅಂತ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ಇದ್ದೀರಾ ಅವರು ನಿಮಗೆ ಲಿಖಿತ ಪರೀಕ್ಷೆ ಇಲ್ಲದೆ ಅರ್ಜಿಗಳನ್ನ ಸಲ್ಲಿಸಬಹುದು. ಮಾರ್ಚ್ 10 ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ.